ಈ 100 ಹೌಸಸ್ ಅಂತೆಲ್ಲ ಮಾಡ್ತಾರೆ. ಅಂದರೆ ಅದರಲ್ಲೂ ವಯಸ್ಸಾಗಿರೋರು ಅಥವಾ ಪುಟಾಣಿ ಮಕ್ಳು ಹೋಗ್ಬಿಟ್ರೆ ಅಲ್ಲಿಗೆ ಹೋಗಿ ಹೊರಗೆ ಬಂದು 1-2 ದಿನ ಬೇಕು ಸುಧಾರಿಸ್ಕೊಳ್ಳೋಕ್ಕೆ. ಅಂದರೆ ಸ್ವಲ್ಪ ಭಯವ ಹುಟ್ಟಿಸುವಂತಹ ವಾತಾವರಣ. ಅವ್ರಗಳ ದೃಷ್ಟಿಲೇನೋ ಒಂದು ಹಣ ಮಾಡ್ಕೋಬೇಕು ಆ್ಯಂಡ್ ನಮ್ಮ ಕಾನ್ಸೆಪ್ಟ್ ಕ್ಲಿಕ್ ಆಗಬೇಕು ಅಂತಿರುತ್ತೆ. ಬಟ್ ಇದೆಲ್ಲ ಏನಂತೀರಿ ನೀವು? ಯಾಕೆ ಇದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಆ್ಯಂಡ್ ಈಗಿನ ಯುವ ಜನತೆ ಕೂಡ ಅದಕ್ಕೆ ತಲೆ ಬಾಗ್ತಾ ಇದ್ದಾರೆ, ಅಂಥವುಗಳನ್ನೇ ಹುಡುಕೊಂಡು ಹೋಗ್ತಾ ಇದ್ದಾರೆ. ಈ ಮಾಲ್ಗಳಲ್ಲಿ ಕೂಡ ನಾನು ಕೆಲವು ಕಡೆ ನೋಡಿದ್ದೀನಿ, ಈ ಸ್ಕೇರಿ ಹೌಸು ಈ ಥರ ಎಲ್ಲ ಏನಾಗುತ್ತೆ, ಅದು ನಾವು ಈಗಾಗಲೇ ಯೂಟ್ಯೂಬ್ಗಳಲ್ಲಿ ಕೆಲವು ಚಾನಲ್ ನೋಡಿದಾಗ ಅದನ್ನ ಒಂದು ಅವೇರ್ನೆಸ್ ಬಂದಾಗ ಕೆಲವ್ರಿಗೇನು ಅದು ಅಷ್ಟು ಆಘಾತ ಆಗೋದಿಲ್ಲ. ಆದರೆ ಕೆಲವು ಪ್ರಥಮವಾಗಿ ಏನು ಅಲ್ಲಿ ಹೋಗಿ ಹೆಜ್ಜೆ ಇಟ್ಟಾಗ ಇಮ್ಮಿಡಿಯೇಟ್ ಅವ್ರಿಗೆ ಒಂದು ಈಗಾಗಲೇ ಮನುಷ್ಯನಿಗೆ ಆ ರೀತಿ, ಯಾಕಂದ್ರೆ ಈಗ ಹೃದಯ ಸ್ತಂಭನ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಗೊತ್ತಾಗ್ತಾನೆ ಇಲ್ಲ. ಈಗ 3 ನಿಮಿಷಕ್ಕೆ ಎಷ್ಟು ಪ್ರಾಣಗಳು ಹೋಗ್ತಾ ಇದಾವೆ ಈ ಪ್ರಪಂಚದಲ್ಲಿ ಅಂದ್ರೆ ಅದು ತಗೊಂಡಾಗ ಗೊತ್ತಾಗುತ್ತೆ ವರದಿ ನಮ್ಗೆ. ಈಗ ಅಷ್ಟು ಒಂದು ನಮ್ಮ ಪ್ರಾಣದ ಬಗ್ಗೆ ಇದು ಪ್ರಾಬ್ಲಮ್ ಇದ್ದಾಗ ನಾವು ಯಾವ ರೀತಿ ಅಲ್ಲಿ ನಡ್ಕೊಳ್ಬೇಕು, ಯಾವ ಹಿತದೃಷ್ಟಿಯಿಂದ ನಾವು ಅಲ್ಲಿ ಇರಬೇಕು ಅನ್ನೋದು ನಾವು ಮನಗಾಣಬೇಕಾಗತ್ತೆ. ಎರಡನೇದಾಗಿ ಏನು ಇವತ್ತೊಂದು ಈ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಅವು ನಾವು ಹೊರಟಾಗ ನೀರಿನಲ್ಲಿ ಬಿದ್ದ ತಕ್ಷಣ ಕೆಲವು ಪ್ರಾಣ ಹೋಗಿರೋದು ಅನೇಕ, ಅಂದ್ರೆ ಆ ಬಿದ್ದ ಫೋರ್ಸ್ಗೆ. ಮತ್ತೆ ನಾವು ಕೆಲವು ಕಡೆ ನೋಡಿದಾಗ ನಿಮ್ಮ ಚಾನೆಲ್ಗಳಲ್ಲೇ ನಾವು ನೋಡಿದಾಗ ಮೋಜು ಮಸ್ತಿಗಾಗಿ ಹೊರಟಂಥ ಒಂದು ಯುವತಿಯರು ಅಂದರೆ ಅವರು ಆಡೋವಾಗ ಅವರಿಗೆ ಒಂದು ಲಕ್ಷ್ಯ ಇರೋದಿಲ್ಲ. ಅಂದರೆ ಅವರು ಬರೀ ಮನೋರಂಜನೆಯನ್ನು ಮಾತ್ರ ನೋಡ್ತಾ ಇರ್ತಾರೆ, ತಮ್ಮ ಪ್ರಾಣದ ಬಗ್ಗೆ ಲಕ್ಷ್ಯ ಇಟ್ಕೊಂಡು ಆಡೋದಿಲ್ಲ. ಅಂಥ ಸಮಯಗಳಲ್ಲಿ ಕೂಡ ಪ್ರಾಣ ಹೋಗ್ತಕ್ಕಂಥದ್ದು ಸುಮಾರು ಕಡೆ ನಾವು ನೋಡಿದ್ದೀವಿ. ಆದರೆ ನಾವು ಈ ಒಂದು ನಾಗರಿಕರಿಗಿರ್ಬೋದು ಮತ್ತು ಈ ಸಂಸ್ಥೆಗಳಿಗೆ ಹೇಳೋದಿಷ್ಟೇ, ಏನು ಇವತ್ತು ನಾವು ಹೊರಗಡೆ ಹೊರಟಾಗ ಯಾವ ರೀತಿ ನಮ್ಮ ಪ್ರಾಣ ರಕ್ಷಣೆಯನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಮುನ್ನುಗ್ಗಿದ್ರೆ ಜಾಗೃತಿಯಿಂದ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಓಕೆ, ಹೊನಪ್ಪ ಅವರೇ, ಈಗ ನಿಜವಾದ ವಿಚಾರಕ್ಕೆ ಬರೋಣ. ಈ ಸ್ಕೂಲು ಕಾಲೇಜಿಗೆ ಹೋಗೋ ಮಕ್ಕಳು ಅಥವಾ ಯುವಕ ಯುವತಿಯರಿಗೆ ಏನಂತ ಇದ್ರು ಹಿಂದೆ ಅಂದ್ರೆ ಕಲ್ ತಿಂದ್ರು ಅರ್ಗಿಸ್ಕೊಳ್ಳೋ ತಾಕತ್ತಿರೋ ಬಾಡಿ ಅದು ಅಂತ. ಬಟ್ ಇತ್ತೀಚೆಗೆ ಸಾವನ್ನಪ್ತಾ ಇರೋರು, ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಾ ಇರೋದು, ಮತ್ತೆ ಈ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಭಯ ಪಡೋದು, ಏನಾದ್ರೂ ಕೂಡ ತಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಇಲ್ಲ ಈಗಿನ ಯುವ ಜನತೆಗೆ. ಯಾಕೆ ಅನ್ಸುತ್ತೆ? ಶಾಲೆಯಲ್ಲಿ ಎಲ್ಲಿ ದಾರಿ ತಪ್ತಾ ಇದೀವಿ ಅಂತ ಅನ್ಸುತ್ತೆ? ಇವತ್ತಿನ ಆಧುನಿಕತೆ ಮಾಡ್ಬಿಟ್ಟಿದೆ. ಪ್ರತಿಯೊಂದು ಬರೇ ಓದು ಮತ್ತೆ ಕರೋನಾ ಬಂತು. ಕರೋನಾ ಆದ ತಕ್ಷಣ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಪ್ರತಿ ಮಗು, ಈಗ 2 ಮಗು ಇದ್ದರೆ 2 ಮೊಬೈಲ್ ಬೇಕು. ಅವ್ರಿಗೊಂದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಇವ್ರಿಗೊಂದು ಕ್ಲಾಸ್ ಸ್ಟಾರ್ಟ್ ಆಗೋದು ಕರೋನಾದಲ್ಲಿ ಸ್ಟಾರ್ಟ್ ಆದಾಗ. ಹಾಗಾಗಿ ನಾವು ಮೊಬೈಲ್ ಕೊಟ್ಬಿಟ್ಟು ಮಕ್ಕಳನ್ನ ಹಾಳು ಮಾಡಿಬಿಟ್ಟಿದ್ದೀವಿ. ಫುಲ್ ಮೊಬೈಲ್ ಅಡಿಕ್ಟು. ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾರೆ, ಮೊಬೈಲ್ ಇದ್ರೇ ಪ್ರತಿಯೊಂದು ಮಾಡೋದು, ಆ ರೀತಿ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. ಮೊದಲು ಯಾವುದೇ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಮಕ್ಕಳು ಪ್ರತಿದಿನ ಬಿಟ್ಟರೆ ಸಾಕು ಚಿನ್ನಿದಾಂಡು, ಗೋಲಿ, ಲಗೋರಿ ಪ್ರತಿಯೊಂದು ತಾವಾಗಿ ಹಳ್ಳಿಗಳಲ್ಲಿ ತುಂಬ ಆಟ ಆಡ್ತಿದ್ರು. ಈಗ ಯಾವುದೇ ಗೇಮ್ಗಳು ಆಡಲ್ಲ, ಬರೀ ಮೊಬೈಲ್ ಗೇಮಿಂದ ಬ್ರೈನ್ ಶಾರ್ಪ್ ಏನಾಗಲ್ಲ, ಅವನದು ಕ್ಷೀಣ ಆಗ್ತಾನೆ. ದೈಹಿಕವಾಗಿ ಎಕ್ಸಸೈಜ್ ಗೇಮ್ಗಳು ಆಡೋದ್ರಿಂದ ಸದೃಢವಾಗ್ತಾರೆ, ಆರೋಗ್ಯ ಇರ್ತಾರೆ. ಬರೀ ಮೊಬೈಲ್ ನೋಡಿ ಅವ್ರ ಕಣ್ಣು ಹಾಳಾಗೋಗ್ತಾ ಇದೆ ಜಾಸ್ತಿ. ಅದರಿಂದ ವೈರಸ್ ಎಲ್ಲ ಅಟ್ಯಾಕ್ ಆಗ್ತಾ ಇದೆ, ಅದರಿಂದಲೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ತುಂಬ ಜನಕ್ಕೆ. ಹಾಗಾಗಿ ಮೊಬೈಲು ಮತ್ತು ಇವತ್ತಿಂದು ಇಂಟರ್ನೆಟ್ಟಿಂದ ಮಕ್ಕಳು ಶಾಲೆ ಕಾಲೇಜಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲ. ಗೌರ್ಮೆಂಟ್ ಶಾಲೆ 49,000 ಪ್ರಾಥಮಿಕ ಶಾಲೆಗಳಿದಾವೆ ಮ್ಯಾಮ್. 49,000 ಪ್ರಾಥಮಿಕ ಶಾಲೆಯಲ್ಲಿ ಗೌರ್ಮೆಂಟಿಂದ ಶಾಂಕ್ಷನ್ ಆಗಿರೋದೇ 6,772 ಹುದ್ದೆಗಳು ಮಾತ್ರ. 6,772 ಹುದ್ದೆಗಳಲ್ಲಿ 2,500 ಮಾತ್ರ ದೈಹಿಕ ಶಿಕ್ಷಕರಿದ್ದಾರೆ. ಶಾಂಕ್ಷನ್ ಆಗಿರೋದು 6,772 ಹುದ್ದೆಗಳು. ಅದರಲ್ಲಿ ಪ್ರೆಸೆಂಟಿಗೆ ವರ್ಕ್ ಮಾಡ್ತಿರೋದು 2,500 ಹುದ್ದೆಗಳು. ಟೋಟಲ್ ಇಡೀ ರಾಜ್ಯದಲ್ಲಿ 49,000 ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ ವರ್ಷ, ಯಾಕೆಂದರೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ ಶಾಲೆಗಳಲ್ಲಿ. ಹಾಗಾಗಿ ನನ್ನ ಮಗುನೇ ಗೌರ್ಮೆಂಟ್ ಶಾಲೆಗೆ ನಾನು ಕಳ್ಸೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಎಲ್ಲ ಸಬ್ಜೆಕ್ಟ್ ಟೀಚರ್ ಇಲ್ಲ. ಒಂದು ಚಿಕ್ಕದು 300 ರೂಪಾಯಿ ಫೀ ತೊಗೊಳೋ ಸ್ಕೂಲ್ಗೆ ಹೋಗಿ ನೋಡಿ. ಪ್ರೈವೇಟ್ ಸ್ಕೂಲಲ್ಲಿ ವಾಶ್ರೂಮ್ ತೊಳೆಯೋಕ್ಕೆ ಸಪ್ರೇಟ್ ಇರ್ತಾರೆ, ಪಿ ಟೀಚರ್ಸ್ ಇರ್ತಾರೆ, ಎಲ್ಲ ಸಬ್ಜೆಕ್ಟ್ ಇರ್ತಾರೆ, ಲ್ಯಾಬ್ ಇರುತ್ತೆ, ಒಳಗಡೆ ನೋಡಿದ್ರೆ ಅತಿ ಕ್ಲೀನ್. ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಯಾಕೆ ಮಕ್ಕಳನ್ನ ಕಳಿಸ್ತಾ ಇಲ್ಲ? ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ, ಅಲ್ಲಿ ಲ್ಯಾಬ್ ಇಲ್ಲ, ಅಟೆಂಡ್ರ್ ಇಲ್ಲ. ಹಾಗಾಗಿ ದೈಹಿಕ ಶಿಕ್ಷಕರಂತೂ 20 ವರ್ಷ ಆಯಿತು ಮ್ಯಾಮ್. 20 ಒಬ್ರು ನೇಮಕಾತಿ, ಯಾವುದೇ ಸರ್ಕಾರ ಬಂದ್ರು ದೈಹಿಕ ಶಿಕ್ಷಕರ ನೇಮಕಾತಿನೇ ಮಾಡಿಲ್ಲ. ಓಕೆ, ಯಾಕೆ ಈ ನಿರ್ಲಕ್ಷ್ಯ? ಒಂದು ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾವು ಸ್ಕೂಲಲ್ಲಿ ಇದ್ದಾಗ ಈ PT ಕ್ಲಾಸ್ ಅನ್ನೋದು ಒಂಥರ ಗ್ರಾಂಟೆಡ್. ಯಾವುದೇ ಮ್ಯಾಥ್ಸ್ ಟೀಚರು, ಇಂಗ್ಲಿಷ್ ಟೀಚರು ಅಥವಾ ಇನ್ನೊಬ್ರು ಸಬ್ಜೆಕ್ಟ್ ಟೀಚರು ಆ ಕ್ಲಾಸನ್ನ ತಗೊಳ್ಳಿಲ್ಲ ಅಂದ್ರೆ ಮಾತ್ರ PT ಗೆ ಹೋಗ್ತಾ ಇದ್ವಿ. PT ಕ್ಲಾಸ್ ಒಂಥರ ಎಲ್ಲರೂ ಬಂದು ದಬಾಯಿಸ್ಕೊಳ್ಳೋರು, ಎಲ್ಲರೂ ತಗೊಳ್ಳೋರು, ಹಂಗಾಗ್ತಾ ಇತ್ತು. ಈಗ ನೀವು ಹೇಳ್ತಾ ಇದ್ದೀರಾ PT ಟೀಚರ್ಗಳನ್ನ ಅಲರ್ಟ್ ಮಾಡಿದೆ ಅಥವಾ ಸರ್ಕಾರ ನೇಮಕ ಮಾಡಿದೆ 20 ವರ್ಷಗಳೇ ಆಗಿದೆ ಅಂತ.
ಈ PT ಅನ್ನೋ ಕಾನ್ಸೆಪ್ಟ್ ಯಾಕೆ ಮೂಲೆ ಗುಂಪಾಗ್ತಾ ಇದೆ ಅಂತ ನಿಮ್ಗನ್ಸುತ್ತೆ? ಅಂಡ್ ಮಕ್ಳ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರ್ಬೋದು? ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಸರ್ಕಾರಕ್ಕೆ ಬದ್ಧತೆನೇ ಇಲ್ಲ. ಯಾಕೆಂದ್ರೆ ಎಲ್ಲಾ MLAಗಳು ಸ್ಕೂಲ್ಗಳಿದೆ, ಅವ್ರ ಗೌರ್ಮೆಂಟ್ ಶಾಲೆಗಳು ಅಭಿವೃದ್ಧಿ ಆದ್ರೆ ಮಕ್ಕಳು ಅವ್ರ ಹತ್ರ ಹೋಗಲ್ಲ, ಆ ಗೌರ್ಮೆಂಟ್ ಶಾಲೆಗೆ ಹೋಗಲ್ಲ. ಯಾವುದೇ MLA ಮಗ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದಾನ ಇವತ್ತು? ಯಾವುದೇ ಗೌರ್ಮೆಂಟ್ ಟೀಚರ್ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇಲ್ಲ ಅದು ಮಾತ್ರ. ಮ್ಯಾಮ್. ಇಡೀ ರಾಜ್ಯದಲ್ಲಿ ಎಷ್ಟು ಲಕ್ಷಾಂತರ ಟೀಚರ್ ಇದ್ದಾರೆ, ಅವ್ರ ಮಕ್ಕಳೇ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿಲ್ಲ. ಯಾಕೆಂದ್ರೆ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ. ಹಾಗಾಗಿ ಪ್ರತಿಯೊಬ್ರು ಪ್ರೈವೇಟ್ ಶಾಲೆ ಕಡೆ ಮಕ್ಕ ಮಾಡ್ತಿದ್ದಾರೆ. ಪ್ರತಿ ವರ್ಷ 2,000 ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಿದೆ, 4,000 ಸರ್ಕಾರಿ ಶಾಲೆಗಳು ಅಲ್ಲ ಪ್ರೈವೇಟ್ ಶಾಲೆಗಳು ಓಪನ್ ಆಗ್ತಾ ಇದಾವೆ. ಏನು ಕಾರಣ ಇಷ್ಟೇ ಮ್ಯಾಮ್, ಈ ಟೀಚರ್ಸ್ ಇಲ್ಲ, ಮತ್ತೆ ಅಲ್ಲಿ ಫೆಸಿಲಿಟಿ ಇಲ್ಲ, ವಾಶ್ರೂಮ್ ಇಲ್ಲ. ಗರ್ಲ್ಸಿಗೆ ವಾಶ್ರೂಮ್ ಇಲ್ಲ ಮ್ಯಾಮ್, ಹಳ್ಳಿ ಕಡೆ ವಾಶ್ರೂಮ್ ಇಲ್ಲ, ಮತ್ತೆ ಅಟೆಂಡರ್ ಇಲ್ಲ, ಕ್ಲರ್ಕ್ ಇಲ್ಲ, ಕಸ ಹೊಡೆಯೋರಿಲ್ಲ. ಟೀಚರ್ ಹೊಡೆದ್ರು ನ್ಯೂಸಿಗೆ ತೋರಿಸ್ತಾರೆ, ಮಕ್ಳು ಕಸ ಹೊಡೆದ್ರು ನ್ಯೂಸಿಗೆ ತೋರಿಸ್ತಾರೆ. ಯಾರು ಮಾಡ್ಬೇಕು? ಯಾರು ಮಾಡ್ಬೇಕು ಮ್ಯಾಮ್? ಮ್ಯಾಮ್ ನಮ್ಮನೇಲಿ ನಮ್ ಕೆಲಸ ಮಾಡ್ತೀವಿ. ಶಾಲೆಗಳಲ್ಲಿ ಶಾಲೆ ಒಂದು ದೇವಾಲಯ, ಸರಸ್ವತಿ ಇದ್ದಂಗೆ. ಹಾಗಾಗಿ ಅಲ್ಲಿ ಕಸ ಹೊಡೆದ್ರು ಟೀಚರ್ ಮಾಡಿಸಿದ್ರು ಅಂತ ಅವ್ರ ಮೇಲೆ ಕೇಸ್ ಹಾಕೋದು, ಅದ್ ಮಾಡೋದು ಇದ್ ಮಾಡೋದು. ಬಾತ್ರೂಮ್ ಇಲ್ಲ, ಶಾಲೆಗಳಿಲ್ಲ ಮ್ಯಾಮ್. ಎಷ್ಟು ಶೋಚನೀಯ ಸ್ಥಿತಿ ಇದೆ ಅಂದ್ರೆ, ಇಡೀ ರಾಜ್ಯದಲ್ಲಿ 30 ದೈಹಿಕ ಶಿಕ್ಷಣ ಶಾಲೆಗಳಿದೆ ಮ್ಯಾಮ್. ಪ್ರತಿ ವರ್ಷ ಟ್ರೈನಿಂಗ್ ಮಾಡಿ ಆಚೆ ಬರ್ತಾರೆ, ಒಮ್ಮೆನೂ ನೇಮಕಾತಿ ಮಾಡಿಲ್ಲ.